ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಇಸಿಸಿ ಹ್ಯೂಮನ್ ರೈಟ್ಸ್ ವತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳೆಯರ ಸೇರ್ಪಡೆ ಕಾರ್ಯಕ್ರಮವನ್ನು ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶಬ್ಬೀರ್ ಅಹಮದ್ ಡಾಲಾಯತ್ ರಾಜ್ಯ ಕಾರ್ಯಕಾರಿ ಸದಸ್ಯ, ವಿಜಯಪುರ ಬಾಗಲಕೋಟ್ ಕಲಬುರ್ಗಿ ಬೆಳಗಾವಿ ಉಸ್ತುವಾರಿ ಅಧ್ಯಕ್ಷ ಮತ್ತು ಕೆಪಿಸಿಸಿ ಇವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಮಹಿಳಾ ಅಧ್ಯಕ್ಷ ಮಂಜುಳಾ ನಾಯಕ ಹಾಗೂ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಆಯ್ಕೆ ಪದಾಧಿಕಾರಿಗಳ ಆದೇಶ ಪತ್ರ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸೈಪನ್ಮೂಲಕ ಡಾಂಗೆ, ಜಿಲ್ಲಾ ಕಾರ್ಯದರ್ಶಿಯಾದ ಮಹಮ್ಮದ್ ಗೌಸ್ ಅಗರಖೇಡ್, ಲೀಗಲ್ ಕಮಿಟಿಯ ಉಪಾಧ್ಯಕ್ಷರಾದ ಉಸ್ಮಾನ್ ಬಾಷಾ ಆಲ್ಗೂರ, ವಿಠ್ಠಲ್ ಕಟ್ಟಿಮನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಸಂತ ವನ ಮೋಡೆ, ರಾಜಕುಮಾರ್ ಕಾಳೆ, ಗುಲಾಬ್ ಭಂಡಾರಿ, ನಬಿಸಾಬ್ ಮುಲ್ಲಾ, ವಿಜಯ್ ಜಾಧವ್, ದಾನಪ್ಪ ಸುರ್ಗುಂಡ, ದಾದಾಪೀರ್ ಚನೆಗಾವ್, ಹಮೀದಿ ನಾಮದಾರ್, ಅಂಬರ್ ಖಾನೆ, ರಾಜೇಶ್ವರಿ ಮುಂತಾದವರು ಉಪಸ್ಥಿತರು. जानिब से ये ऑल इंडिया एआईसीसी ह्यूमन राइट्स कमेटी की जानिब से जो आज महिला सेर्पड़े कार्यक्रम जो इतना ईरान हुआ, इतना सक्सेस हुआ, इसकी पहली मुबारकबाद मैं हमारी कविता और मंजुला नायक मैडम को शुभाशय देता हूँ। और इसी मौके पर यहाँ जितने भी पदाधिकारी, उपाध्यक्ष, जनरल सेक्रेटरी, कार्यदर्शी, जो भी प्रमाण पत्र दिया गया है, उन सभी का तो नाम नहीं ले सकता क्योंकि खाना ठंडा हो रहा है, बहुत लेट से आया है खाना, इसलिए मैं सभी को बहुत बहुत तहे दिल से मुबारकबाद देते हुए कांग्रेचुलेशन, हार्दिक शुभाशय। ये दो बात बोल के मैं अपनी बात खत्म करता हूँ। जय हिंद, जय कर्नाटक, जय एआईसीसी कांग्रेस, कांग्रेस पक्ष के, कांग्रेस पक्ष के पार्टी ಅವರಿಗೆ एआईसीसी ह्यूमन राइट्स के चंद्रकांत नायक ಅವರಿಗೆ, वीरेंद्र पाल ಅವರಿಗೆ जय हिंद, जय कर्नाटक, जय भारत, जय भारत। ಈಗ ಊಟದ ವ್ಯವಸ್ಥೆ ಯಾಕಂದ್ರೆ एआईसीसी ह्यूमन राइट्ಸ್ ಮಾಡ್ತಾ ಇದೆ ಮತ್ತು ಶಬ್ಬೀರ್ ಡಾಲಾಯತ್ ಸರ್ ಅಭಿನಂದನೆ ಕೊಡ್ತಾ ಇದ್ದೀನಿ. ಯಾಕೆ ಅವರು 2 ಇಯರ್ಸ್ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ದಾರೆ. ಅವ್ರಿಗೂ ಸಹ ನಾನು ಪೂರ್ವವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಪ್ರಮುಖವಾಗಿ ಹೇಳಬೇಕಂದ್ರೆ ಹೆಣ್ಮಕ್ಳಿಗೆ ನಮ್ಮ ಭಾರತದಲ್ಲಿ ಒಂದು ದೊಡ್ಡ ಸ್ಥಾನಮಾನ ಇದೆ. ಭಾರತ ದೇಶದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ, ಮತ್ತೇನ್ರಿ ಚಾಂದ್ ಬಿಬಿ ಆಗಲಿ, ಮತ್ತು ಒಳಕೆಯವರು ಆಗಲಿ, ಅವರೇನ್ರಿ ಸಾಮಾನ್ಯವಾಗಿ ಹೋರಾಟ ಮಾಡಾರೆ. ಹೆಣ್ಮಕ್ಳಿದ್ರೆ ಒಂಥರ ಏನ್ರಿ ಒಂದು ಸ್ವಚ್ಛತೆ ಮತ್ತು ಶಾಂತತೆ ಇರ್ತದೆ. ಗಂಡ್ಮಕ್ಳು ಆದ ಕೆಲಸ ಇದ್ರೆ ಹೆಣ್ಮಕ್ಳು ಮಾಡ್ತಾರೆ. ನಾಯಿ ಮನಿಗೆ ಮಾರಿ ಅಂತ ಹೇಳ್ತಾರ. ಅವ್ರು ನಾವು ಬಹಳಷ್ಟು ಗೌರವ ಕೊಡ್ತಾ ಇದ್ದೀನಿ ಮತ್ತು ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಯತ್ರ ದೇವತಾ ಪೂಜತೆ ತತ್ರ ರಮಣಂತೆ ದೇವತಾ ಅಂತದ. ಎಲ್ಲೋ ನಾರಿಯನ್ನು ಪೂಜಿಸ್ತಾ ಇದೀವೋ ಅಲ್ಲಿ ದೇವತೆಗಳು ಇರ್ತಾ ಇದಾರೆ. ಯಾವ ನಾರಿಯನ್ನು ನಾವು ಪೂಜೆ ಭಾವನೆ ಕಾಣ್ಲಿಕ್ಕಂದ್ರ ಅಲ್ಲಿ ನಮಗ ಅಧೋಗತಿ ಅಂತ ಹೇಳ್ತಾರೆ. ಮತ್ತು ಹೆಣ್ಣರ ಬಗ್ಗೆ ಹೇಳ್ಬೇಕಂದ್ರ ಪ್ರತಿಯೊಂದು ಅಂದ್ರೆ ನದಿ ಆಗಲಿ ಮತ್ತು ಪ್ರತಿಯೊಂದಕ್ಕೆ ನಾವು ಹೆಣ್ಣಿನ ಹೆಸರು ಇಡ್ತೀವ್ರಿ. ಕಾವೇರಿ ಆಗಲಿ, ಕೃಷ್ಣ ಆಗಲಿ, ಪ್ರತಿಯೊಂದು ಅಂದ್ರೆ ಜಗತ್ತೊಳಗ ಹೆಣ್ಣಿನ ಗುಣ ಬಹಳ ಮತ್ತು ತಾಳ್ಮೆದಂತ ಗುಣ ರೀ. ಈಗ ಹೆಚ್ಚಾಗಿ ಶಿಕ್ಷಕರಾಗಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಂದ್ರೆ ಹೆಣ್ಮಕ್ಳಾಗ್ರಿ. ಹೆಣ್ಣರಿಂದ ನಾವು ಯಶಸ್ಸು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಪೂಜೆ ಪುರಸ್ಕಾರ ಮಾಡೋ ಸಲುವಾಗಿ ನಾವು ಅರ್ಧನಾರೀಶ್ವರಿ, ಅರ್ಧಾಂಗಿನಿ ಅಂತ ಕರಿತೀವಿ. ಹೆಣ್ಮಕ್ಳಿಗೆ ಬಹಳ ದೊಡ್ಡ ಒಂದು ಸ್ಥಾನಮಾನ ಅದ. ನಾವಿಂದ ಅವರಿಗೆ ಬಹಳ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ. ಅವ್ರು ಎಐಸಿಸಿ ಜಾಯ್ನ್ ಆಗ್ತಾರ, ಅವ್ರು ನಾವು ಎಲ್ಲ ಅಭಿನಂದನೆ ಸಲ್ಲಿಸ್ತಾನೆ. ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಐಶ್ವರ್ಯ ಅಗರಬತ್ತಿ ಎಂಟರ್ಪ್ರೈಸಸ್ ಸಂಸ್ಥಾಪಕರು, ನಾರಿ ಸೇನಾ ವೇದಿಕೆ ಕಾನೂನು ಕಮಿಟಿ ಅಧ್ಯಕ್ಷರು, ಇವರು ತಮ್ಮ ಒಂದೆರಡು ಇದನ್ನು ಹೇಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾಲ್ಕು ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಸದಸ್ಯರಿಗೆ ನಮಸ್ಕಾರ ಹಾಗೂ ಮುಂದುಳಿದ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ನಮಸ್ಕಾರ.
ಇಂದಿನಿಂದಲೇ AICC ಹ್ಯೂಮನ್ ರೈಟ್ಸ್ ಆದೇಶ ಪತ್ರ ವಿತರಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಎಲ್ಲ ಬಂದಂಥ ನನ್ನ ಸಹೋದರ ಸಹೋದರಿಯರು ಕೂಡ ನನ್ನ ಮನಸ್ಪೂರ್ವಕ ವಂದನೆಗಳು. ಈ ಒಂದು ಕರೆಗೆ ಒಗ್ಗಟ್ಟು ಬಂದಂಥ ತಮ್ಮೆಲ್ಲರಿಗೂ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಇಲ್ಲಿ ನಾವು ಬಂದಿರುವಂಥ ಒಂದು ಫಸ್ಟ್ ಟೈಮ್ ನಾವು ಮಹಿಳಾ ವೇದಿಕೆಯಲ್ಲಿ ರಚನೆ ಆಗಿದೆ. ಈಗಾಗಲೇ AICC ಹ್ಯೂಮನ್ ರೈಟ್ಸ್ ಪುರುಷ ವಿಂಗ ತಯಾರಿದೆ. ಅವರಿಗೆ ಅಷ್ಟು ಅನುಭವ ನಮ್ಗೆ ಇನ್ನೂ ಇಲ್ಲ. ಫಸ್ಟ್ ಈ 1 ಮಂತ್ ಅಲ್ಲಿ ನಾವು ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವು ಮುಂದಿನ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ನಮ್ಮ ಅಧ್ಯಕ್ಷರು ಸಂಪೂರ್ಣವಾಗಿ ಹೇಳ್ಕೊಡ್ತಾರೆ. ನನಗೆ ಈ ಒಂದು ಸ್ಥಾನ ಕೊಟ್ಟಂತ ರಾಜ್ಯಾಧ್ಯಕ್ಷರಾದ ಚಂದ್ರಕಾಂತ್ ನಾಯ್ಕ ಸಾಹೇಬರಿಗೆ ಕೂಡ ಇಲ್ಲಿಂದಲೇ ನಮಗೆ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮತ್ತೆ ಈ ಒಂದು ವೇದಿಕೆ ನಮಗೆ ಯಾಕೆ ಮುಖ್ಯ, ಈಗ ಎಲ್ಲರೂ ಒಂದು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತಾರೆ. ನನ್ನ ಮನಸ್ಸಿನಲ್ಲಿ ಇರೋದು ಹೇಳ್ತಾ ಇದ್ದೀನಿ. ಬಸ್ ನನ್ನ ಪಾರ್ಟಿ ಯಾವುದೇ ಒಂದು ಪಕ್ಷಕ್ಕೆ ನಾನು ಸೇರಿದವಳಲ್ಲ. ಈ ಒಂದು AICC ಆಲ್ ಇಂಡಿಯನ್ ಕಾಂಗ್ರೆಸ್ ಕಮಿಟಿ ಇರೋದ್ರಿಂದ ಈ ಒಂದು ವೇದಿಕೆ ಮುಖಾಂತರ ನಮ್ಮ ಮಹಿಳೆಯರಿಗೆ ಏನು ನಮಗೆ ಫೆಸಿಲಿಟಿ ಇದೆ ಅಂತ ಕೆಲವೊಂದು ಕ್ವಶನ್ ಮಾಡೋದು ನಾವೆಲ್ಲ ಕೇಳಿದಾಗ ಏನು ಬೇಕಾಗಿದೆ ನಮಗೆ. ಹ್ಯೂಮನ್ ರೈಟ್ಸ್ ಅನ್ನೋದೇನು? ಮಾನವ ಹಕ್ಕುಗಳ ಆಯೋಗ ಇದೆ. ಪ್ರತಿಯೊಂದು ಜಾತಿ ಧರ್ಮ ಯಾವುದೇ ಒಂದು ಇದು ಇಲ್ಲದೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕಾದಂಥ ವೇದಿಕೆ. ಇಂಥ ವೇದಿಕೆಗಳ ಹೆಸರು ನಾವು ಆಲ್ರೆಡಿ ಕೇಳಿದ್ದೇವೆ. ಬಟ್ ನಮಗೆ AICC ಇಂದ ಏನು ಮಹತ್ವವಾಗಿದೆ, ಇದಕ್ಕೆ ನಮಗೆ ಕಾಂಗ್ರೆಸ್ ಕಮಿಟಿ ಒಂದು ಬೆನ್ನೆಲುಬಾಗಿರುತ್ತದೆ. ನಾವು ಯಾವುದೇ ಹೋರಾಟ ಮಾಡಿದ್ರೆ ನಾವು ಸಪ್ರೇಟ್ ಆಗಿ ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ಮಹಾಶಕ್ತಿ ನಮಗೆ ಹಿಂದಿದೆ. ಅದರ ಮುಖಾಂತರ ನಾವೆಲ್ಲರೂ ಕೂಡಿ ಒಂದು ಸಂಘಟನೆ ಬೆಳೆಸೋಣ ಅಂತೇಳಿ ತಮ್ಮೆಲ್ಲರಿಗೂ ಇನ್ನೆರಡು ಮಾತುಗಳನ್ನ ಮುಗಿಸ್ತಾ बनाती है। अगर औरत उतरे जब गुस्से में उतरे अगर तो महल को भट्टी का ढेर कर दे। ये औरत घर में बेटी है, रहमत है और बरकत है. ये बेटी मोहम्मद पैगंबर सल्लल्लाहु अलैहि वसल्लम ಹೇಳ್ತಾರೆ, ಇದು ಬೇಟಿ रहमत है. ಮನೆ ಒಳಗ ಇಸ್ಲಾಂ ಒಳಗ ಹಿಂದೂ ಒಳಗ ಕ್ರಿಶ್ಚಿಯನ್ ಒಳಗ ಇದು ಎಲ್ಲ ಏನೇನು ಗ್ರಂಥಗಳದಾವು ಅವ್ರು ಹೇಳ್ತಾರ ಮಹಿಳೆಯರಿಗೆ ಬಹಳ ಇನ್ಕೋ ಇಜ್ಜತ್ ದೇನ, ಅವ್ರಿಗೆ ಗೌರವ ಕೊಡಬೇಕು. ಯಾವುದೇ ಧರ್ಮ ಹೇಳಂಗಿಲ್ಲ ಮಹಿಳೆಗೆ ಗೌರವ ಕೊಡಲಾರಂತ. ಎಲ್ಲಾ ಧರ್ಮವನ್ನು ಮಹಿಳೆಯರಿಗೆ ಗೌರವ ಕೊಡಬೇಕಂತ ಹೇಳ್ತಾರ. ನಾನು ಈ संदर्भದಲ್ಲಿ ये मौके पर जो है जो अहदा ले रहे हैं, मैं माँ बहनों से कहना चाहता हूँ कि अहदे का सही इस्तेमाल करे और सही जो है काम करे, चढ़ बढ़कर काम करे, अपने पर और किसी औरत पर जुल्म ना सहे. ये कानून में लिखा गया. अमेरिका सब क्या कहते हैं, BR अम्बेडकर सब क्या कहते हैं, जुल्म एक गुनाह है, जुल्म एक गुनाह है, जुल्म सहना ये डबल गुनाह. क्या है? जुल्म को सहना ये डबल गुनाह है. अपने ऊपर जुल्म ना हो और किसी के ऊपर जुल्म हो रहा तो ये जुल्म को रोकने का काम है. AICC ह्यूमन राइट्स यानी जो है कानून को नजर रखते हुए, कानून को सामने रखते हुए हमारी जिंदगी को हमें जो है गुजारना है और लोगों को सही राह बताना है. और जो है ये राय बताने का काम जो है AICC ह्यूमन राइट्स का लिए है. और इसकी पूरे बीजापुर जिले के अंदर, बीजापुर, बागलकोट, बेलगावी, इसकी ताकत बने हुए हमारे पीछे खड़े शबीर लाला साहब को मैं तहे दिल से और एक बार बात कहता हूँ. ये बात कहता हूँ, अभी एक दो बात कहता हूँ कि हमारे शबीर अहमद साहब लाला साहब ये ठान लेंगे आने वाला जो इलेक्शन है, मेंबर ऑफ पार्लियामेंट का इलेक्शन है, वो इलेक्शन में अब जो है कई क्या क्या बोले, झूठे वादे करे. अब हमें सच्चा काम करना है, काम कर दिखाना है. शबीर अहमद साहब ने मेहनत भी कर रहे हैं रात दिन कर, और उनका एक मकसद है कि पूरे हिंदुस्तान में जो है प्रधानमंत्री जो है हमारे राहुल साहब हो और बीजापुर में जो है हमारे जो है बीजापुर में MP कांग्रेस का हो. मैं जो है ऊपर वाले से दुआ करता हूँ जैसा कोशिश करें, मेहनत करें, उसे कामयाब करें. ये बोलकर मेरी बात खत्म करता हूँ और मैं सबका शुक्रिया अदा करता हूँ. नमस्ते, अस्सलाम वालेकुम. ಹಮೀದ್ ಇನಾಮ್ದಾರ್ ಜಿಲ್ಲಾ ಕನ್ಯಾನ್ ಸಾಹೇಬರು ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. खूब लड़ी मर्दानी थी, वो तो झांसी वाली रानी थी. देश पर
पर जानिए नादना का नाम शहीद आज जो का इंदिरा गांधी नाम है। महिला की जो ताकत है, महिला की जो ताकत है, वो ताकत से ही सब कुछ हो सकता है। धरती की माँ का नाम भी महिला है और भारत माता का नाम भी महिला से ही है। महिला ही एक उन्नति शिक्षण की एक पहली कड़ी है। वो जैसा कि बोलते हैं कि घर एक पहला शाला स्कूल है, वो उसकी जो अध्यक्ष में है, उसकी जो गुरु है वो माता है। अब मैं इतना बोलते एक अध्यक्ष हमारे शब्बीर ढलायत साहब, राज्य कार्यकारी केपीसीसी सदस्य बीजापुर, बागलकोट, बेळगावी, गुलबर्गा, ನಾಲ್ಕು ಜಿಲ್ಲೆ ಉಸ್ತುವಾರಿ ಅಧ್ಯಕ್ಷರು. ನಮ್ಮ ಎಐಸಿಸಿ ಜಾತ್ಯತೀತ ತತ್ವದ ಮೇಲೆ ಆಗಿದೆ. ಅಂದ್ರೆ ಶಿವಾಜಿ ಮಹಾರಾಜರು ತಮ್ಮ ಸ್ವರಾಜ್ಯವನ್ನು ಕಟ್ಟಬೇಕಾದರೆ ಅದಕ್ಕೆ ಜಾತಿಯನ್ನು ನೋಡಿಲ್ಲ ಅವರು. ಸೇನಾ ಮುಖ್ಯಸ್ಥ ಇಬ್ರಾಹಿಂ ಖಾನ್, ಶಿವಾಜಿ ಆಪ್ತಗಂಟ ಸಿದ್ದಿ ಇಬ್ರಾಹಿಂ, ಸೇನಾಧಿಕಾರಿ ಸಿದ್ದಿ ಹಿಲಾಲ್, ಕಾರ್ಯದರ್ಶಿ ಕಾಜಿ ಹೈದರ್, ಶಿವಾಜಿ ಏಕೈಕ ಚಿತ್ರಿಸಿದ ವೀರ ಅಂದರೆ ಚಿತ್ರಿಸಿದ ವೀರ್ ಮೊಹಮ್ಮದ್. ಅಂದ್ರೆ ಒಂದು ಸಂಸ್ಕೃತದಲ್ಲಿ ಒಂದು ಇದು ಇದೆ, ಸ್ಲೋಗನ್ ಇದೆ, ನಹಿ ಜ್ಞಾನ ಸದಸ್ಯಂ, ಅಂದ್ರೆ ಗುರುಪನಿಂದ ಕಾರ್ಯ ಮಾಡೋರಿಗೆ ಸಾಧ್ಯವೆಂಬುದೇ ಇಲ್ಲ. ಅಂದರೆ ನಮ್ಮ ಅಧ್ಯಕ್ಷರು कामयाबी हासिल होती है और मिलती है, हौसले अच्छे दोस्तों से मिलती है, अच्छे दोस्त मुकद्दरों से मिलते हैं और मुकद्दर इंसानियत से मिलती है। हम सब हिंदुस्तानियों को इस मौके पर हम सभी हिंदुस्तानियों को एक बनकर रहना जरूरी है, क्योंकि एकता में जुदाई नहीं होती, जुदाई खत्म नहीं कर सकते। एआईसीसी का मतलब है, मैं जानना चाहता हूँ, एआईसीसी एक स्कूल है जो कैसा कि एक राइट्स को बताती है। जैसा कि अभी स्कूल का मतलब हमारे को नहीं मालूम, हम बच्चों को स्कूल को भेजते हैं, हमें स्कूल का मतलब नहीं मालूम, लेकिन हमारी एआईसीसी जो स्कूल है ये क्या बताती है? यस से सिंसियरिटी बताती है, सी से कैपेसिटी बताती है, यस से ऑनेस्टी बताती है, ओ से ऑर्डिनेंस बताती है, ओ से ओबीडिएंट एंड लर्निंग सिखाती है। एआईसीसी का मतलब है ये एक स्कूल है जो अपने हक के बारे में लड़ना सिखाती है। जो है एक गांधी जी बोलते हैं, अगर शहीद करबला के 72 शहीद अगर हमें मिलते तो मैं हिंदुस्तान को आजादी 24 घंटे में गिरा देता था। और लाल बहादुर शास्त्री बोलते हैं, अगर शहीद करबला के जैसे अगर हमें योद्धा मिलते तो हिंदुस्तान के लिए एक ऐसी योद्धा की ताकत मिलती थी जो हिंदुस्तान को आजादी दिलाने में कभी समय न बोलते हुए मेरे अपनी